ನಮ್ಮ ಮೆಟ್ರೋ ನೇರಳೆ ಮಾರ್ಗದಲ್ಲಿ ತಾಂತ್ರಿಕ ಸಮಸ್ಯೆ ಎದುರಾಗಿದೆ. ಬೆಳಗ್ಗೆ ಆಗಿರುವಂತಹ ಘಟನೆ ಇದು. 8:50ರಿಂದ ಮೆಟ್ರೋ ರೈಲು ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿದೆ. ಚಲ್ಲಘಟ್ಟ ವೈಟ್ಫೀಲ್ಡ್ ಮಾರ್ಗದಲ್ಲಿ ಸಂಚಾರದಲ್ಲಿ ವ್ಯತ್ಯಯ. ಸುಮಾರು 45 ನಿಮಿಷ ಮೆಟ್ರೋ ಸಂಚಾರವಿಲ್ಲದೆ ಪ್ರಯಾಣಿಕರು ಪರದಾಡಿದ್ದಾರೆ. ವಿಜಯನಗರ ಟು ಹೊಸಹಳ್ಳಿ ಮಾರ್ಗದಲ್ಲಿ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿತ್ತು. ತಾಂತ್ರಿಕ ಸಮಸ್ಯೆಯಿಂದ ಮೆಟ್ರೋ ರೈಲು ಕೆಟ್ಟು ನಿಂತಿದೆ ಅನ್ನೋ ಮಾಹಿತಿ. ಆ ರೈಲನ್ನ ಚಲ್ಲಘಟ್ಟದವರೆಗೆ ತೆರವು ಮಾಡಿ ನಂತರ ಸಂಚಾರವನ್ನ ಶುರು ಮಾಡಲಾಗಿದೆ. TV9ಗೆ BMRCL ಹಿರಿಯ ಅಧಿಕಾರಿಗಳು ಕೂಡ ಇದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಏನು ಸಮಸ್ಯೆ ಆಯಿತು, ನಂತರದಲ್ಲೇ ಆ ಸಮಸ್ಯೆಯನ್ನು ಯಾವ ರೀತಿಯಾಗಿ ಪರಿಹಾರ ಮಾಡಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ವಿ ಅನ್ನೋದ್ರ ಬಗ್ಗೆ BMRCL ಹಿರಿಯ ಅಧಿಕಾರಿಗಳು TV9ಗೆ ಮಾಹಿತಿ ನೀಡಿದ್ದಾರೆ. ಸುಮಾರು 45 ನಿಮಿಷ ಮೆಟ್ರೋ ಸಂಚಾರವಿಲ್ಲದೆ ಪ್ರಯಾಣಿಕರು ಪರದಾಡಬೇಕಾಯಿತು. ಅದು ಬೆಳ್ಳಂಬೆಳಿಗ್ಗೆ ಕೆಲಸಕ್ಕೆ ಹೋಗುವಂತಹ ಸಮಯದಲ್ಲಿ ಈ ರೀತಿ ಆಗ್ಬಿಟ್ರೆ ಬಹಳ ತೊಂದರೆ ಆಗುತ್ತೆ. ಇಲ್ಲೂ ಕೂಡ ಆಗಿದ್ದು ಅದೇ. ಮೆಟ್ರೋ ನೇರಳೆ ಮಾರ್ಗದಲ್ಲಿ ತಾಂತ್ರಿಕ ಸಮಸ್ಯೆ ಉಂಟಾದ ಪರಿಣಾಮ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿ ಅದು ಸರಿ ಹೋಗುವವರೆಗೂ ಕೂಡ ಪ್ರಯಾಣಿಕರು ಕಾದು ಕೂರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅಂತೂ ಇಂತೂ 45 ನಿಮಿಷ ಆದಮೇಲೆ ಆಗಿದ್ದಂತಹ ಸಮಸ್ಯೆಯನ್ನು ಪರಿಹರಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಮೆಟ್ರೋವನ್ನೇ ನಂಬಿಕೊಂಡು ಮೆಟ್ರೋ ಬೆಂಗಳೂರು ನಗರದ ಸಂಚಾರಿ ಜೀವನಾಡಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅತಿ ಹೆಚ್ಚಾಗಿ ಟ್ರಾಫಿಕ್ ಸಮಸ್ಯೆಯಿಂದ ಕಿರಿಕಿರಿಗೆ ಒಳಗಾಗುವವರು ಮೆಟ್ರೋವನ್ನು ಅವಲಂಬಿಸಿರ್ತಾರೆ. ಬೆಳಂಬೆಳಗ್ಗೆ ಇಂತಹ ಸಮಸ್ಯೆಗಳಾಗ್ಬಿಟ್ರೆ ಬಹಳ ತೊಂದರೆ ಆಗುತ್ತೆ.